ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ವಿಷಯ ತುಂಬಾ ಅದ್ಭುತವಾಗಿದೆ. ಕನ್ನಡ ನಾಡು ನುಡಿ ಜಲದ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಬಗ್ಗೆ. ಇವತ್ತಿನ ವಿಷಯ ಕನ್ನಡ ಶಾಲೆಯ ಬಗ್ಗೆ. ಕರ್ನಾಟಕದಲ್ಲಿ ಎಷ್ಟೋ ಶಾಲೆಗಳು, ಯಾರು ಬೈದರೂ ಪರವಾಗಿಲ್ಲ, ಯಾರು ಅಂದ್ರೂ ಪರವಾಗಿಲ್ಲ, ನನಗೇನು ಮಾಡಿದ್ರು ಪರವಾಗಿಲ್ಲ, ನಾನು ಈ ವಿಷಯ ಮಾತಾಡಲೇಬೇಕು, ಮಾತಾಡ್ತೀನಿ. ಯಾಕೆ ವಿಷಯ ಮಾತಾಡ್ತೀನಿ ಅಂದರೆ, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಶಾಲೆಗಳು ಬೆಳಿಬೇಕು. ಇವತ್ತು ಪ್ರೈವೇಟ್ ಶಾಲೆಗಳ ಎದುರು ನಮ್ಮ ಕನ್ನಡ ಶಾಲೆಗಳು ಮಂಕಾಗಿದ್ದಾವೆ. ಹಾಗಾಗಿ ಪ್ರೈವೇಟ್ ಶಾಲೆಗಳ ಎದುರು ನಮ್ಮ ಗೌರ್ಮೆಂಟ್ ಶಾಲೆಗಳ ಮಕ್ಕಳು ಬರ್ತಾ ಇಲ್ಲ. ಏನೇನಕ್ಕೂ ಹೋರಾಟ ಮಾಡ್ತೀರಾ, ನಮಗೆ ಇದು ಕೊಟ್ಟಿಲ್ಲ, ರಿಸರ್ವೇಷನ್ ಇದು ಕೊಟ್ಟಿಲ್ಲ. ಆದರೆ ಮೊದಲು ಬೇಕಾಗಿರೋದು ಶಿಕ್ಷಣ. ಶಿಕ್ಷಣ ಎಲ್ಲ ಕಡೆನೂ ಸಿಗುತ್ರಿ. 1,00,000, 2,00,000, 3,00,000, 10,00,000 ಎಲ್ಲ ಕಡೆ ಕೊಟ್ಟು ಓದಿಸ್ತಾರೆ. ಆದರೆ ನಮ್ಮ ಕನ್ನಡ ಶಾಲೆ ಉಳಿಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಮುಚ್ಚೋಗ್ತಿರೋಂಥ ಕನ್ನಡ ಶಾಲೆಗಳು ಉಳಿಬೇಕು. ಸ್ನೇಹಿತರೆ, ನಮ್ಮ ಕನ್ನಡ ನಾಡು ನುಡಿ ಉಳಿಬೇಕು ಅಂದರೆ ಫಸ್ಟ್ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು. ಎಲ್ಲ ಕಡೆ ಪಾಳು ಬಿದ್ದು ಹೋಗ್ತಾ ಇರೋಂಥ, ಅಭಿವೃದ್ಧಿ ಕಾಣದೇ ಇರೋಂಥ ಕನ್ನಡ ಶಾಲೆಗಳು ಉಳಿಬೇಕು. ಯಥೇಚ್ಛವಾಗಿ ಕನ್ನಡ ಶಿಕ್ಷಕರ ನೇಮಕವಾಗಬೇಕು. ಯಾವುದ್ಯಾವುದಕ್ಕೂ ದುಡ್ಡು ಕೇಳ್ತೀರಾ, ರಿಸರ್ವೇಷನ್, ನಮಗೆ ಇಷ್ಟು ಮೀಸಲಾತಿ, ಇಷ್ಟು ಭಾಗ ಅಂತ ಎಲ್ಲ ಜನಗಳು, ಪ್ರತಿಯೊಂದು ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಯಾಕೆ ಹೋರಾಟ ಮಾಡಲ್ಲ? ಎಲ್ಲರೂ ಒಗ್ಗಟ್ಟಾಗಿ ಯಾಕೆ ಕೈ ಜೋಡಿಸಲ್ಲ? ಎಲ್ಲ ಧರ್ಮದ ಮಕ್ಕಳು ಕಲಿಬೇಕಾಗಿರೋದು ಫಸ್ಟು ಶಿಕ್ಷಣ. ಆ ಶಿಕ್ಷಣಕ್ಕೆ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು, ನಮ್ಮ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು. ಸ್ನೇಹಿತರೆ, ಎಲ್ಲ ಧರ್ಮದವರು, ಆ ಧರ್ಮ ಈ ಧರ್ಮ ಅಂತ ಎಲ್ಲರೂ ಕೈ ಜೋಡಿಸಿ ನಮ್ಮ ಕನ್ನಡ ಶಾಲೆನ ಉಳಿಸೋಕೆ ಮುಂದೆ ಪ್ರಯತ್ನ ಮಾಡಬೇಕು. ಯಾವುದೇ ಜಾತಿಯವರು, ಕೆಳಜಾತಿ ಮೇಲ್ಜಾತಿ ಅಂತೆಲ್ಲ ಎಲ್ಲರೂ ಒಂದೇ. ಆ ಜಾತಿಯಲ್ಲಿ ಓದೋಕ್ಕೆ ಶಿಕ್ಷಣ ಬೇಕು. ನಮ್ಮ ಕನ್ನಡ ಶಾಲೆ ಉಳಿಬೇಕು. ಪ್ರೈವೇಟ್ ಎಂಬ ಒಂದು ಭೂತದ ನಡುವೆ ನಮ್ಮ ಕನ್ನಡ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಅಭಿವೃದ್ಧಿ ಕಾಣ್ತಾ ಇಲ್ಲ. ಹೆಚ್ಚೆತ್ತಾಗಿ ಮಿನಿಸ್ಟ್ರು, MLAಗಳು ಅವ್ರದ್ದೇ ಸ್ಕೂಲ್ಗಳು ಹೆಚ್ಚಾಗಿದ್ದಾವೆ, ಪ್ರೈವೇಟ್ ಶಾಲೆಗಳು. ಆದರೆ ಅವ್ರ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಶಾಲೆಗಳು ಯಾಕೆ ಪಾಳು ಬಿದ್ದಿರ್ತವೆ? ಎಷ್ಟೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಎಲ್ಲರೂ ಒಗ್ಗೂಡಿ ಹೋರಾಡಿ, ಎಲ್ಲರೂ ಒಗ್ಗೂಡಿ ಧ್ವನಿ ಎತ್ತಿ, ಎಲ್ಲರೂ ಒಗ್ಗೂಡಿ ಮುಂದೆ ಬಂದು ಕನ್ನಡ ಶಾಲೆ ಬಗ್ಗೆ ಧ್ವನಿ ಎತ್ತಬೇಕು. ಪಾಳು ಬಿದ್ದಿರೋಂಥ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಿರೋಂಥ ಒಂದು ಶಾಲೆಗಳು, ಅವಕ್ಕೆ ಬೇಕಾದ ಸೌಕರ್ಯಗಳು ಸಿಗಬೇಕು. ಕನ್ನಡ ನಾಡು ಉಳಿಯುತ್ತೆ, ಕನ್ನಡ ಮಕ್ಕಳು ಬೆಳೆಯುತ್ತೆ, ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಸಂಸ್ಕೃತಿ ಬೆಳೆಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಪಕ್ಷದ ಪರವಾಗಲ್ಲ, ಕನ್ನಡ ನಾಡು ಪರವಾಗಿ, ಕನ್ನಡ ನುಡಿಯ ಪರವಾಗಿ ಈ ವಿಡಿಯೋ ಮಾಡಿರೋ ಉದ್ದೇಶ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದ ನೋಡಿ, ಯಾವುದೇ ಯೂಟ್ಯೂಬರು, ಎಲ್ಲೋ ಒಬ್ಬೊಬ್ರು ಇವದಕ್ಕೆಲ್ಲ ಮಾತಾಡೋಕ್ಕೆ ಬಾಯಿ ಬರಲ್ವಾ? ಹಾಗಾಗಿ ಯಾರು ಎತ್ತಲಿ ಬಿಡಲಿ, ನಮಗೆ ಏನೇ ಆಗಲಿ, ನಾವು ಧ್ವನಿ ಎತ್ತೀವಿ. ಕನ್ನಡ ನಾಡು ನುಡಿ ಸಂಸ್ಕೃತಿ ಉಳಿಬೇಕು ಅಂದರೆ ಮೊದಲು ಕನ್ನಡ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ, ಕಾಪಾಡಿ, ಹರಸಿ ಅಂತ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ಜೈ ಕನ್ನಡಾಂಬೆ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.